ಕಬ್ಬು ಬೆಳೆಗಾರರ ಪ್ರತಿಭಟನೆ ಕ್ಲೈಮ್ಯಾಕ್ಸಿಗೆ ಬಂದಿದೆ. ನಾಳೆ 7 ಗಂಟೆಯ ತನಕ ಡೆಡ್ಲೈನ್ ಕೊಟ್ಟಿದ್ರು. ಡೆಡ್ಲೈನ್ 24 ಗಂಟೆ ವಿಸ್ತರಣೆಯಾಗಿದೆ. ಸಕ್ಕರೆ ಸಚಿವರು 24 ಗಂಟೆ ಡೆಡ್ಲೈನ್ ವಿಸ್ತರಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾಗರಾಜ್ ಯಾದವ್ ಅವರು ಇದ್ದಾರೆ ನಮ್ಮ ಜೊತೆಗೆ, ಆಡಳಿತ ಪಕ್ಷದಿಂದ. ನಾಗರಾಜ್ ಯಾದವ್ ಅವರೇ, ಮೊದಲನೇದಾಗಿ ಅಂತೂ ಇಂತೂ ಹೋದ್ರು ಸಕ್ಕರೆ ಸಚಿವರು. ಅಂತೂ ಇಂತೂ ಇದು ಯಾರ ಮರ್ಸಿನೂ ಅಲ್ಲ, ಏನೂ ಇಲ್ಲ, ಹೋಗ್ಲೇಬೇಕು. ನಾ ಹೇಳಿದ್ನಲ್ಲ, ನಾನು ಹಣೆ ಬರನೇ ಹಿಂಗಾಗಿದೆ ಅಂತ ಸಕ್ಕರೆ ಸಚಿವರು ಹೇಳಿದ್ರು ಅಂದಾಗ ನೀವು ನಕ್ರಿ. ಅಲ್ಲ, ಒಂದು ನಿಮಿಷ ನಕ್ರಿ. ಅದು ಆಡಿಯೋದಲ್ಲಿ ಇರೋದು ಸರ್, ಆಡಿಯೋದಲ್ಲಿ ಇರೋದನ್ನು ಹೇಳಿದೆ ನಾನು. ಎಸ್, ಈಗ ನಾವು ಗಂಭೀರವಾಗಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಇದು ರಾಜಕೀಯ ಮೀರಿ ಚರ್ಚೆ ಮಾಡಬೇಕು. ಯಾಕಂದರೆ ಸಾವಿರಾರು ಜನ ರೈತರು ಇವತ್ತು ಸುವರ್ಣ ಟಿವಿ ನೋಡ್ತಾ ಇರ್ತಾರೆ. ನಾನು ಹೇಳ್ತೀನಿ, ನಮ್ಮ ರಾಜ್ಯ ಸರ್ಕಾರದ ಜವಾಬ್ದಾರಿ ಖಂಡಿತವಾಗ್ಲೂ ಇದೆ. ಇವುದು ಬೀದಿಗೆ ಬರೋದಕ್ಕಿಂತ ಮುಂಚೆನೇ ನಾವು ಅದನ್ನು ಸಾಲ್ವ್ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯನೂ ಅರ್ಥ ಆಗಿದೆ ನಮಗೆ. ನಾವು ಟ್ರೈಂಗ್, ನಮ್ಮ ಕರ್ತವ್ಯ ಕೂಡ ಹೌದು, ಮಾಡ್ತೀವಿ. ಅಲ್ಲಿ ಹೋಗದೇ ಇರೋ ಕಾರಣಗಳು, ಲಾ ಆ್ಯಂಡ್ ಆರ್ಡ್ರು, ಹಲವಾರು ವಿಚಾರಗಳು 108 ಇರ್ತವೆ. ಅವೆಲ್ಲ ಚರ್ಚೆ ಮಾಡಬೇಕಂದ್ರೆ ಭಾಳ ಸುದೀರ್ಘವಾದ ಟೈಮ್ ಬೇಕಾಗ್ತದೆ. ಆದರೆ ನಮ್ಮ ಉದ್ದೇಶ, ರಾಜ್ಯ ಸರ್ಕಾರದ ಉದ್ದೇಶ ರೈತರಿಗೆ ಸ್ಪಂದನೆ ಮಾಡಬೇಕು ಅಂತಕ್ಕಂಥ 2 ಮಾತು ಇಲ್ಲ, ನಾವು ಸ್ಪಷ್ಟನೇ ಹೇಳ್ತೀನಿ. ಈಗ ವಾಸ್ತವಾಂಶಕ್ಕೆ ಜೊತೆಗೆ ನಾವು ಒಂದು ಮಾತ್ರ ಮನವಿ ಮಾಡ್ತೀವಿ ರೈತರಿಗೆ. ಯಾಕಂದರೆ ಅಲ್ಲಿ ಕೂತಿರ್ತಕ್ಕಂಥ ಕುರುಬು ಶಾಂತಮೂರ್ತಿಯವರೆಲ್ಲ ನಮಗೆಲ್ಲ ನಮ್ಮ ಲೀಡರ್ಸ್ ಭಾಳ ಗೌರವ ಕೊಡ್ತಕ್ಕಂಥವ್ರು, ನಾನು ಭಾಳ ರೆಸ್ಪೆಕ್ಟು ಎಲ್ಲ ಹೋರಾಟ ಮಾಡ್ತಕ್ಕಂಥವ್ರಿಗೆ. ಆದರೆ ನಾನು ಹೇಳ್ತಾ ಇರ್ತಕ್ಕಂಥ ಯಾವುದೇ ಹೋರಾಟ ಮಾಡಿದ್ರು ಕೂಡ ಒಬ್ಬ ಸಚಿವನ ಮೇಲೆ ಚಪ್ಪಲಿಯಲ್ಲಿ ಹೊಡಿತಕ್ಕಂಥದ್ದು, ಕಾನೂನನ್ನ ಕೈಗೆ ತಗೊಳ್ತಕ್ಕಂಥದ್ದು ನಮಗೆ ಶೋಭೆ ತರ್ತಕ್ಕಂಥ ಅಲ್ಲ ಅಂತಕ್ಕಂಥ ಮನವಿನ ನಾನು ಮಾಡ್ತಾ ಇದ್ದೇನೆ. ಅದನ್ನು ರಿಕ್ವೆಸ್ಟ್ ಮಾಡ್ತೀನಿ. ಶಾಂತಿಯುತ ಹೋರಾಟ ಮಾಡ್ತಕ್ಕಂಥ ಹೊರಕ್ಕಿದೆ, ಅದು ನಾವು ಕೂಡ ಬೆಂಬಲ ಸೂಚಿಸ್ತೀವಿ, 2ನೇ ಮಾತು ಇಲ್ಲವೇ ಅಲ್ಲ. ಈಗ ಈ ಸಬ್ಜೆಕ್ಟ್ ಬಂದಾಗ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿರ್ತಕ್ಕಂಥ ಸತ್ಯ ಅನ್ನೋ ಮಾತನ್ನು ಹೇಳ್ತೀನಿ. ನಾಳೆಗೆ ಬೆಳಗ್ಗೆ, ಯಾಕಂದರೆ ಈ ತೀರ್ಮಾನ ಮಾಡಿ ದುಡ್ಡು ಕೊಡಬೇಕಾಗಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಯ ಮಾಲೀಕರು, ಅವರು ಯಾವ ಆಧಾರದ ಮೇಲೆ ದುಡ್ಡು ಕೊಡ್ತಾರೆ ಅಂತ ಆಲೋಚನೆ ಮಾಡಿದಾಗ, ಪ್ರೊಡಕ್ಷನ್ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡಿದಾಗಲೂ ಕೂಡ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿದೆ. ಪ್ರೊಡಕ್ಷನ್ ಕಾಸ್ಟನ್ನು ನೋಡ್ತೀವಿ, ವೈಜ್ಞಾನಿಕ ಎಷ್ಟು ಕೊಡಬೇಕಂತ ನೋಡ್ತೀವಿ. ಆದರೆ ಈ ವಿಚಾರದಲ್ಲಿ 3550 ರೂಪಾಯಿ ಕೊಡಬೇಕಂತ ಯಾರು ತೀರ್ಮಾನ ಮಾಡಿದರು? ತೀರ್ಮಾನ ಬೇಡಿಕೆ. ಒಂದು ನಿಮಿಷ, ತೀರ್ಮಾನ ಆಗಿದೆ. ಯಾವ ತೀರ್ಮಾನ ಅಂತ ಹೇಳ್ತಾ ಇದ್ದೀನಿ ಕೇಳಿ. FRPಯಲ್ಲಿ 10.25ಗಿಂತ ಜಾಸ್ತಿ ಇಳುವರಿ ಇರ್ತಕ್ಕಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು FRP ತೀರ್ಮಾನ ಮಾಡ್ತಾರೆ. FRPಯಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಕಾಂಪೊನೆಂಟ್ಗಳು ಯಾವ್ಯಾವ್ದು ಇರ್ತವೆ? FRPಯಲ್ಲಿ ಇರ್ತಕ್ಕಂಥ ಬೆಳೆ ಬೆಳೀತಕ್ಕಂಥ ಜೊತೆಗೆ ಅಲ್ಲಿರ್ತಕ್ಕಂಥ ಕಟಾವು ಮತ್ತು ಸಾಗಾಣಿಕೆ ವಿಚಾರನ ಇನ್ವಾಲ್ವ್ ಮಾಡಿಸಿರ್ತಾರೆ. ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತದೆ. ಇದರಲ್ಲಿ ರಾಜ್ಯ ಸರ್ಕಾರ ಯಾವ ಪಾತ್ರವೂ ಇರುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೇವೆ. ರಾಜಕೀಯ ಮಾಡಬೇಡಿ ಅಂತ ಮಾತು ಶುರು ಮಾಡಿದವರು ನೀವು ಮತ್ತೆ ರಾಜಕೀಯ ಅಂದ್ರೆ ಇಲ್ಲ, ದೇರ್ ಆರ್ 2 entities here. ಒಂದು ರಾಜ್ಯ ಸರ್ಕಾರ, ಒಂದು ಕೇಂದ್ರ ಸರ್ಕಾರ. 2 entities ಬಗ್ಗೆ ಮಾತಾಡ್ತಾ ಇದ್ದೀವಿ. ರಾಜಕಾರಣ ಮಾತಾಡಲಿಲ್ಲ, ಯಾವುದೇ ಒಂದು ವ್ಯಕ್ತಿ ಬಗ್ಗೆ ನರೇಂದ್ರ ಮೋದಿ ಅಂತ ಹೇಳಿ ಮಾತಾಡಲಿಲ್ಲ. ನಾನು ವಾಸ್ತವಾಂಶ ಸೈಂಟಿಫಿಕ್ ಆಗಿ ಯಾರು ತೀರ್ಮಾನ ಮಾಡ್ತಾರೆ FRP ಬಗ್ಗೆ ಅಂತ ಹೇಳೋ ವಿಚಾರನ ನಾನು ಜನಗಳ ಮುಂದೆ ಹೇಳ್ತಾ ಇದ್ದೀನಿ. ಕಬ್ಬು ಬೆಳೆಗಾರರಿಗೆ ಗೊತ್ತಿರ್ಬೋದು, ಆದರೆ ಸುವರ್ಣ ಟಿವಿ ಎಲ್ಲ ವೀಕ್ಷಕರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವ್ರ ಮುಂದೆ ಹೇಳ್ತಾ ಇರ್ತಕ್ಕ ವಿಚಾರ ಹೇಳ್ತಾ ಇದ್ದೀನಿ. ತಪ್ಪಿದ್ರೆ ಐ ಆಮ್ ರೆಡಿ ಟು ಕರೆಕ್ಟ್ ಮೈ ಸೆಲ್ಫ್ ಅಂತ ಮಾತನ್ನು ಹೇಳ್ತಾ ಇದ್ದೀನಿ. 10.25 ಮೇಲೆ ಇರ್ತಕ್ಕಂಥದ್ದು ಏನು ಕೊಡಬೇಕು ಅಂತಕ್ಕಂಥದ್ದು, 9.5 ಇರ್ತಕ್ಕಂಥದ್ದು ಏನು ಕೊಡಬೇಕು ಅಂತ ವಿಚಾರನ ತೀರ್ಮಾನ ಮಾಡಿರ್ತಕ್ಕಂಥದ್ದು ಮೇಲಿರ್ತಕ್ಕಂಥ ಸರ್ಕಾರ, ಕೇಂದ್ರ ಸರ್ಕಾರ ಅಂತೇಳಿ ಅದನ್ನ ಪರಿಪಾಲನೆ ಮಾಡಬೇಕಾಗಿರೋದು, ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ. ಅದನ್ನು ನಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತೆ ಶಾಂತಮೂರ್ತಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು ತೂಕದಲ್ಲಿ ಕೂಡ ಅನ್ಯಾಯ ಆಗ್ತದೆ. ಒಂದು ನಿಮಿಷ, ಒಂದು ನಿಮಿಷ. ನಾನು ನೀವು ಇಷ್ಟೋ ತನಕ ಮಾತಾಡಿದ ವಿಷಯದ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ. 10.25 FRPಗೆ 10.25 ಕ್ವಾಲಿಟಿಗೆ ಎಷ್ಟು? 3510 ರೂಪಾಯಿಯನ್ನ ಕ್ವಿಂಟಾಲ್ಗೆ ನೋಡಿ. 10.25ಗೆ 3550 ರೂಪಾಯಿ ಪರ್ ಟನ್ಗೆ ಕೊಡ್ತಾರೆ. ಅದು ಕಬ್ಬಿನ ಗುಣಮಟ್ಟ. ಇಳುವರಿ 11 ಆದ್ರೆ ನಾಗರಾಜ್ ಯಾದವ್ ಸಂಜೆ ಕೂಡ ನಾನು ಪ್ರಶಾಂತ್ ನಾಥ್ ಡಿಸ್ಕಸ್ ಮಾಡ್ತಾ ಇದ್ವಿ. ಕರ್ನಾಟಕದ ಬಾರ್ಡರ್ನಲ್ಲಿ ರೈತ ಕಬ್ಬು ಬೆಳಿತಾನೆ 15 ಕಿಲೋಮೀಟರ್ಗೆ. ಮಹಾರಾಷ್ಟ್ರದ ಬಾರ್ಡರ್ ಶುರುವಾಗುತ್ತೆ. ಮಹಾರಾಷ್ಟ್ರದ ಬಾರ್ಡರ್ನ ಆಚೆಗೆ ತಗೊಂಡು ಹೋದ್ರೆ ಆತನಿಗೆ 3410 ರೂಪಾಯಿ ಬೆಲೆ ಸಿಗ್ತಾ ಇದೆ. ಅದು ಯಾಕೆ ಸಿಗ್ತಾ ಇದೆ ಹೇಳ್ತೀನಿ. ಕಬ್ಬಿನ ಗುಣಮಟ್ಟವನ್ನು ನಿರ್ಧಾರ ಯಾರು ಮಾಡ್ತಿದ್ದಾರೆ? ಅದರ ಮೊನೋಪಲಿ ಯಾರ ಹತ್ರ ಇದೆ? ಒಂದು ನಿಮಿಷ ಇರಿ. ಕಬ್ಬಿನ ಫ್ಯಾಕ್ಟ್ರಿ, ಸಕ್ಕರೆ ಫ್ಯಾಕ್ಟ್ರಿ ಅವರು ನಿರ್ಧಾರ ಮಾಡೋದು ಅದನ್ನ. ಏನು ಸಕ್ಕರೆ ಫ್ಯಾಕ್ಟರಿ ಇಳುವರಿ ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗ್ತದೆ. ಕ್ವಾಲಿಟಿ ಆಫ್ ಶುಗರ್, ಕ್ವಾಲಿಟಿ ಯಾರ್ರೀ? ಮೆಕ್ಯಾನಿಸಮ್ ಫಾರ್ ದಟ್. ಮೆಕ್ಯಾನಿಸಮ್ ಅಂತಂದ್ರೆ ಶುಗರ್ ಕಂಟ್ರೋಲ್ ಬೋರ್ಡ್ ಇದೆ. ಅದಕ್ಕೆ ಆ ತರ ಅನುಮಾನ ಬಂದ್ರೆ, ನಾನು ಇಳುವರಿ ಬಗ್ಗೆ ಕಡಿಮೆ ಹೇಳಿದ್ದೆ ಅಂತಂದ್ರೆ ರೈತ ಕಂಪ್ಲೇಂಟ್ ಕೊಟ್ಟಿದ್ದೆ, ಆದ್ರೆ ಶುಗರ್ ಕಂಟ್ರೋಲ್ ಬೋರ್ಡ್ ಇದೆ. ರುದ್ರೇಶ್ವರ, ಒಂದ್ ನಿಮಿಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.